ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ವ್ಯಾಪಾರಿಗಳನ್ನ ಕಡೆಗಣಿಸೋದು, ಅವ್ರ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ ಅಂತಕ್ಕಂಥದ್ದು ಒಂದು ಸಹಜವಾಗಿ ಒಂದಷ್ಟು ಅದು ರಸ್ತೆಯೂ ಕೂಡ ಚರ್ಚೆ ಆಗ್ತಿರ್ತಕ್ಕಂಥ ಎಲ್ಲೋ ವಿರೋಧ ಕಟ್ಕೊಂಡ್ಬಿಟ್ರು ಸರ್ಕಾರ ಅನ್ನೋ ಒಂದು ಆಯಂದಲ್ಲಿ ಚರ್ಚೆ ಆಗ್ತದೆ. ಈಗ ಜನ ಯೋಚನೆ ಮಾಡಿ ಓಟ್ ಹಾಕಿದ್ರೆ 5ಕ್ಕೆ 5 ನಾವೇ ಗೆಲ್ತೀವಿ. ಆಮೇಲೆ ಬೀದಿ ಬದಿ ವ್ಯಾಪಾರಿಗಳು ನೀವೀಗ ಕೇಳ್ತಾ ಇದ್ದೀರಲ್ಲ, ಬೀದಿ ಬದಿ ವ್ಯಾಪಾರಿಗಳು ನಮಗೆ ಮೋಟ್ರಬಲ್ ರೋಡ್ಸು ಅಂದರೆ ವಾಹನಗಳು ಓಡಾಡೋದು ಒಂದು, ಫುಟ್ಪಾತು ಕೂಡ ಜನರ ನಡಿಗೆಗೆ ಇರ್ತಕ್ಕಂಥ ರಸ್ತೆ ಅಂತಲೇ ಹೇಳ್ಬೋದು. ಅದನ್ನು ಫುಟ್ಪಾತು ಜನ ಓಡಾಡೋದಕ್ಕೆ ಇರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥವ್ರನ್ನ ತೆಗಿಲಿವೆ, ಯಾರೂ ಬೇಡ ಅಂತ ಹೇಳೋದಿಲ್ಲ. ಫುಟ್ಪಾತ್ ಇರ್ತಕ್ಕಂಥದ್ದು ಸಾರ್ವಜನಿಕರ ಓಡಾಟಕ್ಕೆ, ಅವರಿಗೆ ಪರ್ಯಾಯ ವ್ಯವಸ್ಥೆ ಎಲ್ಲನ ಆಲ್ಟರ್ನೇಟ್ ಮಾಡಿಕೊಡ್ಬೇಕು. ನಾವು ಮಾಡಿಕೊಡ್ಬೇಕು. ಹಾಕರ್ಸ್ ಝೋನ್ ಅಂತೀವಲ್ಲ, ಆ ರೀತಿ ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಹಾಕರ್ಸ್ ಝೋನ್ ಇದೆ. ನಾವು ಕೂಡ ಹಾಕರ್ಸ್ ಝೋನು ಮಾಡಿಕೊಡ್ಬೇಕು. ಏನು ಕಾಲ ಏನು ಮಿಂಚಿಲ್ಲ, ಈಗಲೂ ಮಾಡಿಕೊಡ್ಬೇಕು. ಯಾಕಂದರೆ ಇವರು ಫುಟ್ಪಾತ್ ವ್ಯಾಪಾರಿಗಳು ಬಡವರು ಅಂತೀವಲ್ಲ, ಬಡವರಲ್ಲಿ ಬಡವರವರು ಅವರಿಗೆ ಹಾಕರ್ಸ್ ಝೋನ್ ಮಾಡಿ ಫುಟ್ಪಾತ್ನ ಪಾದಚಾರಿಗಳಿಗೆ ನಾವು ಬಿಟ್ಕೊಡೋದು ಸೂಕ್ತವಾಗಿದೆ. ಮತ್ತು ನಮ್ಮ ಮ್ಯಾನಿಫೆಸ್ಟೋದಲ್ಲೂ ಕೂಡ ಫುಟ್ಪಾತ್ ವ್ಯಾಪಾರಿಗಳಿಗೆ ಒನ್ ಟೈಮ್ 20,000 ಕೊಡ್ತೀವಿ ಅಂತಲೂ ಹೇಳಿದ್ವಿ ನಾವು ನಮ್ಮ ಮ್ಯಾನಿಫೆಸ್ಟೋದಲ್ಲಿ. ಆಮೇಲೆ ರಾಹುಲ್ ಗಾಂಧಿಯವರು ಕೂಡ ಅವ್ರ ಜೊತೆ ಚರ್ಚೆ ಮಾಡಿದರು, ಫುಟ್ಪಾತ್ ವ್ಯಾಪಾರಿಗಳ ಜೊತೆ ಚರ್ಚೆ ಮಾಡಿದರು. ಮತ್ತು ನಮ್ಮ ಸೋನಿಯಾ ಗಾಂಧಿಯವರು UPA ಅಧ್ಯಕ್ಷರಾಗಿದ್ದಾಗ, ಆಗ UPA ಸರ್ಕಾರ ಇತ್ತಲ್ಲ, ಆಗ ಮನಮೋಹನ್ ಸಿಂಗ್ ಅವರು ನಮ್ಮ ಅಮೆಂಡ್ಮೆಂಟೇ ತಂದರು. ಫುಟ್ಪಾತ್ ವ್ಯಾಪಾರಿಗಳ ರಕ್ಷಣೆಗೆ ಅಮೆಂಡ್ಮೆಂಟು ತಂದಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಫುಟ್ಪಾತು ನಡಿಗೆದಾರರು ಮಾತ್ರ ಇರಬೇಕು. ಹಾಕರ್ಸ್ ಝೋನು ಮಾಡಿಕೊಡುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಜಿಬಿಎ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ನಿಮ್ಮ ಅನುಭವದ ಪ್ರಕಾರ ಜಿಬಿಎ ಚುನಾವಣೆಗೆ ಏನಾದರೂ ಎಫೆಕ್ಟ್ ಆಗ್ಬೋದು ಅಂತ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಇರ್ತಕ್ಕಂಥದ್ದು ಫುಟ್ಪಾತು ಸಾರ್ವಜನಿಕರಿಗೆ, ಆದರೆ ವ್ಯಾಪಾರಿಗಳಿಗೆ ಹಾಕರ್ಸ್ ಝೋನ್ ಮಾಡಿಕೊಡೋ ಜವಾಬ್ದಾರಿ ಸರ್ಕಾರದ್ದು. ಇಲ್ಲಾಂದರೆ ಅವ್ರಿಗೆ ಉದ್ಯೋಗ ಆದರೂ ಕೊಡಬೇಕಲ್ಲ. ನಾವು ಉದ್ಯೋಗ ಕೊಡದೇ ಇದ್ದವರೇ ಅನಕ್ಷರಸ್ಥರೇ ಭಾಳ ಜನ ಪಾಪ ಅಲ್ಲಿ ವ್ಯಾಪಾರ ಮಾಡ್ತಾರೆ. ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಆ ಸ್ಥಳಗಳನ್ನ ಹುಡುಕಿ ಐಡೆಂಟಿಫೈ ಮಾಡಿ ಅವ್ರು ಕೊಡುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು.